ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡಿದ್ದಕ್ಕೆ ಪ್ರತಿಯಾಗಿ ಅದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾದ್ರೆ ಅರುಣ್ ಜೇಟ್ಲಿ ಅವರು ಮತ್ತೊಂದು ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ರು. ಸಚಿವ ಡಿಕೆ ಶಿವಕುಮಾರ್ ಅವರು ರೆಸಾರ್ಟ್ ನಲ್ಲಿ ಕೆಲವು ದಾಖಲೆಗಳನ್ನ ಹರಿದು ಹಾಕೋಕೆ ಪ್ರಯತ್ನವನ್ನ ಪಟ್ಟರು. ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಆ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಆರೋಪವನ್ನ, ಅದು ಗಂಭೀರ ಆರೋಪವನ್ನ ಲೋಕಸಭೆಯಲ್ಲಿ ಡಿಕೆ ಶಿವಕುಮಾರ್ ಮೇಲೆ ಅರುಣ್ ಜೇಟ್ಲಿ ಅವರು ಮಾಡ್ತಾ ಇರುವಂತದ್ದು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ದಾರೆ ನೋಡೋಣ. ಇವತ್ತು ಬೆಳಗ್ಗೆ ಆಗಿದೆ, ಬಹುಶಃ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಗೊತ್ತಿದೆ ನನಗೆ, ಏನೋ ತಿಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ತಿಳ್ಕೊಂಡಿದ್ದಾನೆ. ಬೆಳಗ್ಗೆ ನಾನು ಪತ್ರಿಕಾಗೋಷ್ಠಿನ ನಾನು ಇನ್ನೇನೆ ಕರೆದಿದ್ದೆ ಅದನ್ನ. ಯಾಕಂದ್ರೆ ನಾನು ಬಿಜಾಪುರದಲ್ಲಿ ನಾನು ಕಾರ್ಯಕ್ರಮ ರದ್ದುಗೊಳಿಸಿ ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ನನಗೆ ಕೆಲವೊಂದು ಬಹಳ ಉನ್ನತ ಮಟ್ಟದಲ್ಲಿರುವಂತ ಕೆಲವು ಜನರು ನನಗೆ ಮಾಹಿತಿಯನ್ನು ಕೊಟ್ಟರು. ಬಿಜೆಪಿ ಪಕ್ಷ ಎಷ್ಟು ಮಾತ್ರ ಹೇಳ್ತೀನಿ, ಯಾರು ಏನೋ ಅಂತ ಹೇಳಕ್ಕೆ ನಾನು ಹೇಳಕ್ ಹೋಗುದಿಲ್ಲ. ಬಿಜೆಪಿ ಪಕ್ಷ ಯಾರು ಯಡಿಯೂರಪ್ಪ ಅವ್ರು ಹೇಳೋದಿಲ್ಲ, ಮತ್ತೊಬ್ಬರ ಹೇಳೋದಿಲ್ಲ. ಬಿಜೆಪಿ ಪಕ್ಷ ಇವತ್ತು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ತಾವು ಕಾದ್ ನೋಡ್ರಿ. ಇದೆಲ್ಲ ನಾನು ಏನ್ ಹೇಳಿದ್ದೀನಲ್ಲ, ಇದು ಬರುವಂತ ದಿವಸಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿಯನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ನೀವು ಸುದ್ದಿಯನ್ನ ನೋಡ್ತಾ ಇದ್ದೀರಾ. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದೆಹಲಿಯಲ್ಲಿರುವಂತಹ ಡಿಕೆಶಿ ಆಪ್ತ ಆಂಜನೇಯ ಅವರ ಮನೆಯಲ್ಲಿ 5 ಕೋಟಿ ರೂಪಾಯಿ ಸೀಸ್ ಅನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ 2.5 ಕೋಟಿ ರೂಪಾಯಿ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 10 ಕೋಟಿ ರೂಪಾಯಿಗೂ ಹೆಚ್ಚು ನಗದು ಜಪ್ತಿ ಮಾಡಿರುವ ಬಗ್ಗೆ ಐಟಿ ಮಾಹಿತಿಯನ್ನ ನೀಡ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಈಗ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಬರೋಬ್ಬರಿ 10 ಕೋಟಿಗೂ ಕೂಡ ಹೆಚ್ಚು ರೂಪಾಯಿ ವಶವನ್ನ ಪಡೆಯಲಾಗಿದೆ ಅನ್ನೋ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಸತತ 5 ಗಂಟೆಯಿಂದಲೂ ಕೂಡ, ಅಂದ್ರೆ ಬೆಳಿಗ್ಗೆ 8:30 9 ಗಂಟೆಗೆ ಈ ದಾಳಿ ನಡೆಯುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸತತವಾಗಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಆರ್ ನಗರದಲ್ಲಿರುವಂತಹ ಡಿಕೆಶಿ ಒಡೆತನದ ಗ್ಲೋಬಲ್ ಕಾಲೇಜಿಗೆ ರಜೆಯನ್ನ ಕೂಡ ನೀಡಲಾಗಿದೆ. ಮೈಸೂರಿನಲ್ಲಿ ಡಿಕೆ ಸಂಬಂಧಿಕರ ಮನೆ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿದೆ. ಅವರ ಸಂಬಂಧಿಕರು ಯಾರ್ಯಾರಿದ್ದಾರೋ, ಅವರ ಆಪ್ತರು ಯಾರ್ಯಾರಿದ್ದಾರೋ, ಅಥವಾ ಅವರ ಜೊತೆಗೆ ಹೆಚ್ಚಿನ ಒಡನಾಟವನ್ನ ಇಟ್ಕೊಂಡಿದ್ದಾರೋ 10 ವರ್ಷಗಳಿಗಿಂತಲೂ ಕೂಡ ಹೆಚ್ಚಾಗಿ ಅಂಥವರ ಮನೆ ಮೇಲೂ ಕೂಡ ದಾಳಿಯನ್ನ ನೀಡಲಾಗಿದೆ. ಈ ದಾಳಿಯಲ್ಲಿ ಸಿಕ್ಕಿರುವಂತಹ ಒಟ್ಟು ಮೌಲ್ಯ 10 ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ. ಹಾಗಾಗಿ ಅದೆಲ್ಲವನ್ನ ಕೂಡ ಸೀಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ದೆಹಲಿಯಲ್ಲಿರುವಂತಹ ಅವರ ಆಪ್ತ ಆಂಜನೇಯ ಅವರ ಮನೆಯಿಂದ 5 ಕೋಟಿ ರೂಪಾಯಿ, ಕರ್ನಾಟಕದಿಂದ 2.5 ಕೋಟಿ, ಉಳಿದ ಕಡೆಗಳೆಲ್ಲ ಮಾಹಿತಿಯನ್ನ ತೆಗೆದುಕೊಂಡಾಗ ಬರೋಬ್ಬರಿ 10 ಕೋಟಿ ರೂಪಾಯಿ ಈಗ
ವಶಕ್ಕೆ ಸೀಸನ್ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಡಿಕೆಶಿ ಅವರ ಕಾರು ಚಾಲಕ ನಾಗರಾಜು ಇತರೆ ಆಪ್ತರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ದಾಳಿ ಸಂದರ್ಭದಲ್ಲಿ ಅವರ ಆಪ್ತರನ್ನೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅವರ ವಾಹನಗಳಾಗಿರ್ಬೋದು, ಅವರ ಮನೆಗಳಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಅವರ ಎಲ್ಲರ ಮನೆಯಲ್ಲೂ ಕೂಡ ಈ ದಾಳಿಯನ್ನು ನಡೆಸ್ತಾರೆ. ಎಲ್ಲವೂ ಕೂಡ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗುತ್ತೆ. ಈಗಲೂ ಕೂಡ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಿರುವಂತಹ ಫೈಲ್ಗಳನ್ನ, ಅಲ್ಲಿರುವಂತಹ ಏನೇನ್ ದಾಖಲೆಗಳಿದೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದೆಹಲಿ ಮತ್ತು ಕರ್ನಾಟಕ, ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಿನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಪತ್ನಿ ತಾಯಿಯ ಮನೆಗೂ ಕೂಡ ಈ ಐಟಿ ಶಾಕ್ ತಟ್ಟಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೀತು. ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ತಾಯಿಯ ಮನೆ ಮೇಲೂ ಕೂಡ ಈ ಐಟಿ ದಾಳಿ ನಡೆದಿದೆ. ಅವರ ಅಮ್ಮನ ಮನೆ ಮೇಲೆ ದಾಳಿ ನಡೆದಿದೆ. ಅದು ಮೈಸೂರಿನ ಇಟ್ಟಿಗೆಗೂಡು ಪ್ರದೇಶದಲ್ಲಿ ಅವರ ನಿವಾಸ ಇದೆ. ಅಲ್ಲಿಗೂ ಕೂಡ ಈಗ ಐಟಿ ಶಾಕ್ ಅನ್ನ ಕೊಟ್ಟಿದೆ. ಅಲ್ಲೂ ಕೂಡ ದಾಳಿಯನ್ನ ನಡೆಸಿ ಮಾಹಿತಿಯನ್ನ, ದಾಖಲೆಗಳನ್ನ ವಶಕ್ಕೆ ಪಡಿತಾ ಇದ್ದಾರೆ. ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಏನಿದೆ ಮಾಹಿತಿ ಮೈಸೂರಿನಿಂದ? ಇದು ಅವ್ರದಾ ಆಫೀಸರ್ಸ್? ಓಕೆ ಕೆಪಿ ನಾಗರಾಜ್, ನನ್ನ ಸಂಪರ್ಕ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ನಿಮ್ಮನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ತಾಯಿಯ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಮೈಸೂರಿನ ಇಟ್ಟಿಗೆಗೂಡು ಪ್ರದೇಶದಲ್ಲಿ ಅವರ ನಿವಾಸ ಇದೆ. ಅಲ್ಲಿಯೂ ಕೂಡ ಐಟಿ ಶಾಕ್ ಅನ್ನ ಕೊಟ್ಟಿದೆ. ಅಲ್ಲೂ ಕೂಡ ದಾಖಲೆಗಳನ್ನ ವಶಪಡಿಸಿಕೊಳ್ಳುವುದು, ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಎಸ್, ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ಮೈಸೂರಿನಿಂದ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನಿದೆ ಮೈಸೂರಿನಿಂದ ಮಾಹಿತಿ? ಅರುಣ್, ನಾನೀಗ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಯವರ ಮನೆಯಲ್ಲಿದ್ದೇನೆ. ಅಂದ್ರೆ ಇದು ಅವರ ಅತ್ತೆ ಮನೆ ಅಂತ ಹೇಳಲಾಗ್ತಾ ಇದೆ. ಈ ಮನೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ಬಂದು ಒಳಗಡೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಕಾರ್ನಲ್ಲಿ ಬಂದಿರುವಂತಹ, ಅಂದ್ರೆ ಇದು ಲೋಕಲ್ ಮೈಸೂರಿನ ಟ್ರಾವೆಲ್ನ ಗಾಡಿ. ಈ ಕಾರ್ನಲ್ಲಿ ಬಂದಿರುವಂತಹ ಐಟಿಯ ಅಧಿಕಾರಿಗಳು ತದನಂತರದಲ್ಲಿ ಅವರ ಮನೆ ಒಳಗಡೆ ಹೋಗಿ ಈಗಾಗಲೇ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನೊಂದು ಅಧಿಕಾರಿಗಳ ತಂಡವೂ ಕೂಡ ಆಗಮಿಸಿತು. ಅದಾಗಲೇ ಕೆಲವು ಮಾಹಿತಿಗಳನ್ನ ತೆಗೆದುಕೊಂಡು ವಾಪಸ್ ಹೋಗಿರುವಂತಹದ್ದು. ಬೆಳಿಗ್ಗೆಗೆ ಬಂದಂತಹ ಐಟಿ ಅಧಿಕಾರಿಗಳು ಒಳಗಡೆನೆ ಇದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ತಂಡ ಅಧಿಕೃತ ದಾಖಲೆಗಳನ್ನ ತೆಗೆದುಕೊಂಡು ಈಗಾಗಲೇ ಹೋಗಿರುವಂತಹದ್ದು. ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮುಂಜಾನೆ 6:36ರಿಂದಲೂ ಕೂಡ ಈ ಒಂದು ದಾಖಲೆಗಳ ಪರಿಶೀಲನೆ ಆರಂಭವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಎರಡು ಕಾರಿನಲ್ಲಿ ಅಧಿಕಾರಿಗಳ ಐಟಿ ಅಧಿಕಾರಿಗಳ ತಂಡ ಆಗಮಿಸಿರುವಂತಹದ್ದು. ಸ್ಥಳೀಯ ಯಾವುದೇ ರೀತಿಯಂತಹ ಪೊಲೀಸರಿಗೆ ಯಾವುದೇ ರೀತಿಯಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ಯಾವುದೇ ರೀತಿಯಂತಹ ಮುನ್ಸೂಚನೆ ಇಲ್ಲದೇ ಬಂದು ಈ ರೀತಿಯಾಗಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೀವು ಅಂದ್ರೆ ಯಾರು ಕೂಡ ಒಳಭಾಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅಲ್ಲಿ ಇರುವಂತಹ ಶೂಸ್ಗಳನ್ನ ನೀವು ನೋಡ್ತಾ ಇರಬಹುದು ಅರುಣ್. ಒಳಗಡೆ ಅಧಿಕಾರಿಗಳು ಹೊರಗಡೆ ಬಿಟ್ಟು ಹೋಗಿರುವಂತಹ ಶೂಗಳು, ಅವರು ಒಳಗಡೆ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತಹದ್ದು. ಮತ್ತೊಂದು ಕಾರಿನಲ್ಲಿ ಬಂದಂತಹ ಅಧಿಕಾರಿಗಳು ಈಗಾಗಲೇ ದಾಖಲೆಗಳ ಸಮೇತವಾಗಿ ವಾಪಸ್ ಹೋಗಿರುವಂತಹದ್ದು. ಇನ್ನೊಂದು ಕಾರಿನಲ್ಲಿ ಬಂದಿರುವಂತಹ ಅಧಿಕಾರಿಗಳು ಮಾತ್ರ ಇನ್ನು ಕೂಡ ಒಳಭಾಗದಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈ ಮನೆ ಡಿ ಕೆ ಶಿವಕುಮಾರ್ ಅವರ ಪತ್ನಿಯ ತಾಯಿಯ ಮನೆ ಎನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿದ್ದಾವೆ. ಅರುಣ್, ಕೆಪಿ ನಾಗರಾಜ್, ಎರಡು ತಂಡಗಳು ಅಲ್ಲಿ ಆಗಮಿಸಿದೆ ಅಂತ ಹೇಳ್ತಾ ಇದ್ರಿ. ಎಷ್ಟೆಷ್ಟು ಅಧಿಕಾರಿಗಳ ತಂಡ ಆಗಮಿಸಿದೆ? ಮತ್ತು ಮಗದೊಂದು ಪ್ರಶ್ನೆ, ಆ ಮನೆಯಲ್ಲಿರುವಂತವ್ರು ಯಾರ್ಯಾರಿದ್ರು? ಅವರ ತಾಯಿ ಇದ್ರ, ಅವರ ತಂದೆ ಇದ್ರ, ಯಾರಾದ್ರೂ ಇರ್ಬೇಕಲ್ವಾ ಮನೆಯಲ್ಲಿ? ಯಾರ್ಯಾರಿದ್ರು? ಏನಾದ್ರು ಮಾಹಿತಿ ಇದೆ ಇದ್ರ ಬಗ್ಗೆ?
ಅರುಣ್, ಮನೆ ಒಳಗಡೆ ಯಾರ್ಯಾರಿದ್ದಾರೆ ಎನ್ನುವಂತಹದ್ರ ಬಗ್ಗೆ ನಮಗೆ ಖಚಿತವಾದಂತಹ ಮಾಹಿತಿಗಳಿಲ್ಲ. ಆದರೆ 2 ಕಾರಿನಲ್ಲಿ ಬಂದಂತಹ, ಅಂದ್ರೆ ಬೆಂಗಳೂರಿನ ಅಥವಾ ದೆಹಲಿ ಭಾಗದಿಂದ ಬಂದಂತಹ ಅಧಿಕಾರಿಗಳು ಇಲ್ಲಿಯ ಲೋಕಲ್ ಟ್ರಾವೆಲ್ಗಳನ್ನ ಮಾಡಿಕೊಂಡು 2 ಕಾರ್ನಲ್ಲಿ ಒಟ್ಟು 5 ರಿಂದ 6 ಅಧಿಕಾರಿಗಳು ಇಲ್ಲಿಗೆ ಬಂದಿರುವಂತಹದ್ದು. ಈಗಾಗಲೇ 3 ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಇನ್ನು ಉಳಿದಿರುವಂತಹ 3-4 ಅಧಿಕಾರಿಗಳು ಒಳಭಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಈ ಕಾರಣಕ್ಕೋಸ್ಕರವಾಗಿಯೇ ಕಿಟಕಿಯ ಎಲ್ಲಾ ಗಾಜುಗಳನ್ನ ಮುಚ್ಚಿರುವಂತದ್ದು ಮತ್ತು ಎಲ್ಲದಕ್ಕೂ ಕೂಡ ಪರದೆಗಳನ್ನು ಕೂಡ ಹಾಕಿದ್ದಾರೆ. ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ಒಳಗಡೆ ಅಧಿಕಾರಿಗಳು ಮುಂಜಾನೆಯಿಂದಲೇ ಎಲ್ಲಾ ರೀತಿಯಾದಂತಹ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವಾಗ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಮ್ಮುಖದಲ್ಲೇ ದಾಳಿಯನ್ನು ಆರಂಭಿಸಲಾಯಿತೋ ಅದೇ ವೇಳೆಯಲ್ಲಿ ಈ ಒಂದು ದಾಳಿಯನ್ನು ಕೂಡ ಮಾಡಿರುವಂತಹದ್ದು. ಅಂದ್ರೆ ಮೊದಲೇ ಎಲ್ಲ ರೀತಿಯಂತ ಪ್ಲಾನ್ ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸ್ಥಳೀಯರಿಗೆ ಅಂದ್ರೆ ಸ್ಥಳೀಯ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ. ಯಾವುದೇ ಮಾಹಿತಿಗಳು ಇಲ್ಲದಲೇನೆ ನೇರವಾಗಿ ಬಂದು ಈ ದಾಳಿಯನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಇನ್ನೂ ಕೂಡ ಒಳಭಾಗದಲ್ಲಿ ಪರಿಶೀಲನೆಯನ್ನು ಇನ್ನೂ ಕೂಡ ಸಾಗ್ತಾ ಇದೆ. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.